ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಯಾರೋ ಒಬ್ಬರು ಕೇಳಿದರು ನನ್ನ ಹತ್ರ ಶಿವಪೂಜೆಯನ್ನು ಯಾವ ರೀತಿ ಮಾಡೋದು ಸರಳವಾಗಿ ಅಂತೇಳಿ. ಸೊ ಇವತ್ತು ಬಂದು ಅದರ ವಿಚಾರವಾಗಿ ಮಾಡ್ತಾ ಇದ್ದೀನಿ. ನೋಡಿ, ಶಿವನ ಸಿದ್ಧಿ ಅಥವಾ ಶಿವನಿಗೆ ಸಂಬಂಧಪಟ್ಟಂತಹ ಕೆಲವು ಮಂತ್ರಗಳನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಏನು ಹೇಳ್ಬೋದು ಅಂತಂದರೆ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಶುಕ್ಲ ಪಕ್ಷದ ಅಂದರೆ ನಾವು ಹೇಳೋವಂಥದ್ದು ಅಮಾವಾಸ್ಯೆ ಮುಗಿದ ನಂತರ ಶುಕ್ಲ ಪಕ್ಷದಲ್ಲಿ ಯಾವುದಾದ್ರೂ ಒಂದು ಸೋಮವಾರ ನೀವು ಆಯ್ಕೆ ಮಾಡ್ಕೊಳ್ಳಿ. ಆ ಸೋಮವಾರದಲ್ಲಿ ಶಿವನನ್ನು ಸಾಧನೆ ಮಾಡಲಿಕ್ಕೆ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಅಥವಾ ನಮ್ಮ ಸಮಸ್ಯೆಗಳನ್ನು ಶಿವಭಗವಂತನಿಂದ ನಾವು ಪರಿಹಾರವನ್ನು ಮಾಡಿಕೊಳ್ಬಹುದು ಅಂತ 100% ಹೇಳ್ತೀನಿ. ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಆದರೆ ಅಂತ. ಹಾಗಾಗಿ ಯಾವಾಗ ನೀವು ಕೆಲವೆಲ್ಲ ವಸ್ತುಗಳನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಅದರಿಂದ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳಿ. ನೋಡಿ, ಕೆಲವರ ಮನೇಲಿ ಶಿವಲಿಂಗ ಇರುತ್ತೆ, ಅದು ಸ್ಫಟಿಕದಲ್ಲಿ ಇರುತ್ತೆ ಅಥವಾ ಮರಕತದಲ್ಲಿ ಇರುತ್ತೆ. ಕೆಲವರಿಗೆ ನೀವು ನೋಡ್ಬೋದು ಶಿವಲಿಂಗ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನೀವು ತೆಗೆದು ಶಿವನ ಫೋಟೋ ಇರುವಂಥದ್ದನ್ನೇ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಕೆಂಪು ಅಥವಾ ಬಿಳಿಯ ಚಂದನ ಅಂತ ಸಿಗುತ್ತೆ ನಿಮಗೆ. ಅದರ ಜೊತೆಗೆ ವಿಭೂತಿ, ಸ್ವಲ್ಪ ಅಕ್ಕಿ, ಬಿಲ್ಪತ್ರೆ, ಹೂವು, ಹಾಲು, ಕರ್ಪೂರ ಮತ್ತು ಕೆಂಪು ಅಥವಾ ಬಿಳಿಯ ವಸ್ತ್ರ ಅಂತ ಏನಿದೆ ಅದನ್ನು ನೀವು ಇಟ್ಕೋಬೇಕಾಗುತ್ತೆ. ಇಲ್ಲಿ ಹಣ್ಣು ಮತ್ತು ತೆಂಗಿನಕಾಯಿ, ಸಕ್ಕರೆ ಅಂದರೆ ಅಭಿಷೇಕಕ್ಕೆ, ಜೇನುತುಪ್ಪ, ಅದರ ಜೊತೆಗೆ ನಿಮಗೆ ಗಂಗಾಜಲ ಇದ್ದರೆ ನೀವು ಗಂಗಾಜಲವನ್ನು ಉಪಯೋಗಿಸ್ಕೊಳ್ಳಿ. ಎಲೆ, ಅಡಿಕೆ, ಅರಿಶಿಣ, ಕುಂಕುಮ, ಗಂಧದ ಕಡ್ಡಿ, ನೀರು, ಈ ಥರ ವಸ್ತುಗಳನ್ನು ನೀವು ಪೂಜೆಗಿಂತ ಮುಂಚೆ ನೀವು ಪ್ರಿಪ್ರೇಷನ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ಕೆಲವ್ರ ಮನೆಯಲ್ಲಿ ಶಿವಲಿಂಗ ಇದೆ, ಆ ಶಿವಲಿಂಗಕ್ಕೆ ಅಭಿಷೇಕವನ್ನು ಸಮೇತ ನಾವು ಮಾಡ್ಕೋಬೋದು. ಇಲ್ಲಿ ಶಿವಲಿಂಗಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕಿ, ಆ ನಂತರ ಹಾಲನ್ನು ಹಾಕಿ, ಮೊಸರು ಹಾಕಿ, ಸಕ್ಕರೆ ಹಾಕಿ, ಎಳನೀರು ಹಾಕಿ, ಜೇನುತುಪ್ಪ ಹಾಕಿ, ಆ ನಂತರದಲ್ಲಿ ಮತ್ತೆ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿ. ಆ ನಂತರದಲ್ಲಿ ಶುದ್ಧಿಯಾದ ನಂತರ ಸೀಗೆ ಪುಡಿಯಿಂದ ಶುದ್ಧಿ ಮಾಡಿದ ನಂತರ ವಿಭೂತಿಯಿಂದ ಮತ್ತೆ ಅಭಿಷೇಕವನ್ನು ಮಾಡಿ. ಆ ನಂತರದಲ್ಲಿ ನೀವು ಶುಭ್ರವಾದಂತಹ ಬಿಳಿಯ ವಸ್ತ್ರ ಆಗಿರ್ಬೋದು ಅಥವಾ ಕೆಂಪು ವಸ್ತ್ರವನ್ನು ನೀವು ಧಾರಣೆಯನ್ನು ಮಾಡ್ಬೋದು ಅಲಿಂಗದ ಮೇಲೆ. ಹಾಗೆಯೇ ನೀವು ದೀಪವನ್ನು ಸಮೇತ ಹಚ್ಚಬೇಕಾಗುತ್ತೆ. ಸಾಧ್ಯ ಆದಷ್ಟು ಬಿಲ್ಪತ್ರೆ ಅಂತ ನಾವೇನಿದೆ ಆ ಬಿಲ್ಪತ್ರೆ ಹೂವನ್ನು ಅರ್ಪಿಸಬೇಕಾಗುತ್ತೆ. ಜೊತೆಗೆ ಕರ್ಪೂರ ಆರತಿಯನ್ನು ಅಂದರೆ ಕರ್ಪೂರ ಮತ್ತು ಆರತಿಯನ್ನು ನೀವು ಬೆಳಗಿಸಿಕೊಂಡು ಮಂತ್ರವನ್ನು ಪಠನೆಯನ್ನು ಮಾಡಿ ಅಂಥೇಳಿ. ಸೊ ಇಲ್ಲಿ ಮಂತ್ರ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ನೀವು ಮಾಡ್ತಾ ಬನ್ನಿ. ಅದರ ಜೊತೆಗೆ ಇಲ್ಲಿ ಮಂತ್ರವನ್ನು ನೀವು ಸರಳವಾಗಿರುವಂಥದ್ದೇ ನಾನು ಹೇಳಿದ್ದೀನಿ. ಇಂತಹ ಮಂತ್ರವನ್ನು ಸತತವಾಗಿ ಮಾಡಿ. ನೋಡಿ, ಇದನ್ನು ಶುರು ಮಾಡಿದ್ರೆ ನೀವು ಅಂದರೆ ನಾನು ಹೇಳಿದೆ ಅಮಾವಾಸ್ಯೆ ಕಳೆದು ಬರುವಂತಹ ಸೋಮವಾರದಲ್ಲಿ 48 ದಿನಗಳ ಕಾಲ, ತಪ್ಪಿದರೆ 41 ದಿನದ ಒಳಗಡೆ 1,00,000 ಅಷ್ಟು ಜಪಿಸಿ. ಇದನ್ನು ಮೇಡಮ್ ನಮಗೆ ಜಪಮಾಲೆ ನಮಗೆ ಗೊತ್ತಿದೆ, ನಾವು ಗೊತ್ತಿದ್ದರೆ ಮಾತ್ರ ಅದರಲ್ಲಿ ಜಪಿಸಿ. ಅದರ ಮುಂದಿನ ದಿನದಲ್ಲಿ ಹೇಳ್ತೀನಿ. ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಮೇಡಮ್ ನಮಗೆ ರುದ್ರಾಕ್ಷಿಯಲ್ಲಿ ಜಪಿಸ್ಬೋದು, ಅದು ವಿಧಾನ ಗೊತ್ತಿದ್ದರೆ ಜಪಿಸ್ಬೋದು ಅಂತ ಹೇಳ್ತೀನಿ. ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ಕಡಲೆಕಾಳು ಏನಿದೆ ಆ ಕಡಲೆಕಾಳಿಂದನೂ ನೀವು ಜಪವನ್ನು ಮಾಡ್ಬೋದು. ಇಲ್ಲದಿದ್ದರೆ ನೀವು ನಾನು ಹೇಳಿದೆ 1,00,000 ಮಂತ್ರಗಳನ್ನು ನೀವು 41 ದಿನ ತಪ್ಪಿದರೆ 48 ದಿನಕ್ಕೆ ಡಿವೈಡ್ ಮಾಡಿಕೊಂಡು ಅಷ್ಟು ಬಿಲ್ಪತ್ರೆಗಳನ್ನ ಇಟ್ಕೋಬೋದು. ಇಲ್ಲದಿದ್ದರೆ ಅಷ್ಟು ಹೂಗಳನ್ನು ಇಟ್ಕೊಂಡು ಲೆಕ್ಕ ಹಾಕ್ಕೊಂಡು ಫಸ್ಟೇನೆ ನೀವು ಅರ್ಚನೆ ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅದು ಶುಭ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ 41 ದಿನ ತಪ್ಪಿದರೆ 48 ಅಂದರೆ 48 ಅಂದಾಗ ಒಂದು ಮಂಡಲದೊಳಗಡೆ ನೀವು ಮುಗಿಸ್ಬೇಕು ಅಂತ. ಆನಂತರ ನೀವೇನು ಮಾಡಬೇಕು ಅಂತಂದರೆ, ಶಿವನ ದೇವಸ್ಥಾನದಲ್ಲಿ ಹೋಮಕುಂಡಗಳೇನಾದರೂ ಇತ್ತು ಅಂತಂದರೆ ಅಥವಾ ದೇವಿಯ ದೇವಸ್ಥಾನದಲ್ಲಿ ಹೋಮಕುಂಡಗಳು ಇತ್ತು ಅಂತಂದರೆ ಹೋಗ್ಬಿಟ್ಟು ಅಲ್ಲಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಒಂದು ಚೊಂಬಿನಲ್ಲಿ ನೀರಿಟ್ಟುಬಿಟ್ಟು ಬರಬೇಕಾಗುತ್ತೆ. ಇಲ್ಲದಿದ್ದರೆ ಚೊಂಬಿನಲ್ಲಿ ನೀರು ಇಟ್ಟು ನೀವು ಅಲ್ಲೇ ಓಂ ನಮೋ ಭಗವತೆ ಸೂರ್ಯ ನಮಃ, ಓಂ ನಮೋ
ಓಂ ನಮೋ ಭಗವತೆ ಸೂರ್ಯ ನಮಃ ಅಂತ ಹೇಳಿಬಿಟ್ಟು ನೀವು ಮಂತ್ರವನ್ನು ಅಲ್ಲೇ ಪಠಿಸಿ. ಇದು ಎಷ್ಟು ಬಾರಿ ಪಠಿಸಬೇಕು? ಇದು 108 ಬಾರಿ ಪಠಿಸಬೇಕು. ಆನಂತರ ಶಿವನ ಹತ್ತಿರ ಅಥವಾ ಪೂಜಾ ಮಂತ್ರ ಅಂತ ಏನಿದೆ, ನಾನು ಹೇಳಿದೆ ಓಂ ನಮಃ ಶಿವಾಯ, ಅದನ್ನು ನೀವು ಸಮೇತ 108 ಬಾರಿ ನೀವು ಅಲ್ಲಿ ಪಠಿಸಬೇಕು. ಆನಂತರ ನಿಮ್ಮ ಕೈಯಲ್ಲಿ ಆ ಚೊಂಬಿರುತ್ತಲ್ಲ, ಆ ಚೊಂಬಿನಲ್ಲಿ ಇರುವಂತಹ ನೀರನ್ನು ನೀವೇನು ಮಾಡಬೇಕು ಅಂದರೆ, ನೀವು ಹೋಗಬೇಕಾದ್ರೆ ಒಂದು ಬಾಟ್ಲ್ ತೊಗೊಂಡು ಹೋಗಿರಬೇಕು. ಆ ನೀರನ್ನು ನೀವು ಬರ್ತಾ ಸ್ವಲ್ಪ ತೊಗೊಂಡು ಬರಬೇಕು. ಬಾಕಿ ನೀರನ್ನು ನೀವೇನು ಮಾಡಬೇಕು ಅಂತಂದರೆ ಅಲ್ಲೇ ಇರುವಂತಹ ಗಿಡಗಳಿಗೆ ಹಾಕಿ ಅಂತ ಹೇಳ್ತೀನಿ. ಇಲ್ಲ ಮೇಡಮ್ ಅಲ್ಲಿ ಯಾವುದೂ ಗಿಡ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ನೀರನ್ನು ಪೂರ್ತಿಯಾಗಿ ನೀವು ತೊಗೊಂಡು ಬಂದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ಮಾಡ್ತಾಯಿದ್ರೆ ಆ ಕಾರ್ಯಗಳಿಗೆ ಉಪಯೋಗಿಸ್ಬೋದು. ಅಥವಾ ಆ ನೀರನ್ನು ಯಾರಾದರೂ ಮನೆಯಲ್ಲಿ ತುಂಬ ಹುಷಾರು ತಪ್ತಾ ಇದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರ ಮೇಲೆ ನೀವು ಪ್ರೋಕ್ಷಣೆಯನ್ನು ಮಾಡ್ಬೋದು. ಅಥವಾ ನಿಮ್ಮ ವ್ಯಾಪಾರದ ಅಂಗಡಿಗಳು ಇತ್ತು ಅಂತಂದರೆ ಅಂತಹ ವ್ಯಾಪಾರದ ಅಂಗಡಿಗಳಿಗೆ ಸಮೇತ ಪ್ರೋಕ್ಷಿಸ್ಬೋದು. ಅದರ ಜೊತೆಗೆ ನೀವು ಒಂದು ಸಣ್ಣ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಟ್ಲು ಅಥವಾ ಗಾಜಿನ ಬಾಟ್ಲಲ್ಲೇ ನೀವು ಹಾಕ್ಕೊಂಡು ನಿಮ್ಮ ಡ್ರಾಯರ್ ಅಂತ ಏನಿದೆ ಹಣಕಾಸು ಇಡೋ ಕಡೆಗೆ ಅದರಲ್ಲಿ ಇಡೋದ್ರಿಂದ ನಿಮಗೆ ಧನ ಸಂಚಯನ ಆಗುತ್ತೆ, ಹೆಚ್ಚಿಗೆ ಅಭಿವೃದ್ಧಿ ಉಂಟಾಗುತ್ತೆ ಅಂತ. ಹಾಗೆ ಯಾರಿಗಾದರೂ ತುಂಬ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಪ್ರೇತ ಬಾಧೆಯಿಂದ ನರಳ್ತಾ ಇದ್ದವ್ರಿಗೆ ಸಮೇತ ಆ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಆ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿಗೆ ಸಮೇತ ಅದು ಸಮಸ್ಯೆಗಳಾಗುತ್ತೆ. ನಿಮ್ಮ ದೇಹದಿಂದ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕಂದರೆ ಇದು ನೀವು ಸರಿಯಾಗಿ ಮಾಡಬೇಕು. 41 ದಿನ ತಪ್ಪಿದರೆ 48 ದಿನಗಳ ಕಾಲದಲ್ಲಿ 1 ಲಕ್ಷ ನೀವು ಮಾಡಬೇಕು. ಮಾಡಿದ್ರೇ ಅದು ನಿಮಗೆ ಸಿದ್ಧಿಯಾಗುತ್ತೆ. ಹಾಗೆ ತುಂಬ ಹೆರಿಗೆ ನೋವು ಬಂದು ಅಥವಾ ಗರ್ಭಿಣಿಯರಿಗೆ ಏನೋ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಮೇತ ಅವರಿಗೆ ಸುರಕ್ಷಿತವಾದಂತಹ ಹೆರಿಗೆ ಆಗುತ್ತೆ ಅಥವಾ ಆ ಮಗು ಸಮೇತ ಆರೋಗ್ಯವಾಗುತ್ತೆ. ಯಾಕಂದರೆ ಕೊನೆಯ ಸಮಯದಲ್ಲಿ ಹೆರಿಗೆಗೆ ಏನೋ ಕಷ್ಟಗಳಾಗ್ತಾ ಇದೆ, ಏನೋ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಒಂದು ಶಿವನ ಮಂತ್ರವನ್ನು ಜಪಿಸಿದ ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಆರೋಗ್ಯವಾದಂತಹ ಮಗು ಉಂಟಾಗುತ್ತೆ ಅಂತ. ಹಾಗೆಯೇ ನೀವು ಇದಾದ ನಂತರ 10 ಅಂದರೆ ಒಂದಲ್ಲ ಎರಡಲ್ಲ 10 1 ಲಕ್ಷ ನೀವು ಸರಿಯಾಗಿ 1 ಲಕ್ಷ ಸಲ ಪಠಿಸಿ ಅದನ್ನು ನೀವು ಮಾಡಿದ್ದೇ ಆಗಿದ್ದರೆ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತೀನಿ. ಆ ನಂತರದಲ್ಲಿ 1 ಲಕ್ಷ ಜಪ ಆದ ನಂತರ ಪ್ರತಿ ಸೋಮವಾರದಂದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹಾಲು ಜೊತೆಗೆ ಎಳ್ಳನ್ನು ಮಿಶ್ರಿತ ಮಾಡಿ ನೀವು ಅಭಿಷೇಕಕ್ಕೆ ಕೊಡಬೇಕು. ಹಾಗೆಯೇ ಎಳ್ಳು ಎಣ್ಣೆಯನ್ನು ದೇವರ ಮುಂದೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹಚ್ಚಿದರೆ ನಿಮಗೆ ಎಂಥ ಸಮಸ್ಯೆಗಳೇ ಇರಲಿ ಆರೋಗ್ಯದಲ್ಲಿ ಅದು ವ್ಯಾಧಿ ನಿವಾರಣೆ ಆಗೋಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ಸಂದರ್ಭದಲ್ಲಿ ಶಿವನಿಗೆ ನೀವು ಕಪ್ಪು ಬಣ್ಣದ ಹೂವನ್ನು ಅರ್ಪಿಸಿದ್ರೆ ಅಥವಾ ನೀಲಿ ಬಣ್ಣದ ಹೂವನ್ನು ಅರ್ಪಿಸಿದರೆ ನೀವು ಖಂಡಿತವಾಗಲೂ ಶಿವನನ್ನು ಒಂದು ದರ್ಶನ ಮಾಡಿದಷ್ಟೇ ನಿಮಗೆ ಭಾಗ್ಯ ಸಿಗುತ್ತೆ. ನೀವು ಪ್ರತಿದಿನ ಈ ಮಂತ್ರವನ್ನು ಹೇಳ್ಕೊಂಡು ಹೋಗೋದ್ರಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರಗಳನ್ನು ಹೇಳ್ಕೊಂಡು ಹೋಗೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ. ಹಾಗೆ ಸಕಲ ಕಷ್ಟಗಳು ದೂರ ಆಗುತ್ತೆ, ಸಕಲ ವ್ಯಾಧಿಗಳು ದೂರ ಆಗುವುದಕ್ಕೆ ನಿಮಗೆ ಒಂದು ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಿಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಏನೇ ಸಮಸ್ಯೆಗಳಿರಲಿ ಅಥವಾ ಇನ್ನೊಬ್ಬರು ಮಾಂತ್ರಿಕ ಬಾಧೆಯನ್ನು ಮಾಡಿ ಕಳಿಸಿದಾಗಿರ್ಬೋದು, ಯಾವುದೇ ಇದ್ದರೂ ಸಮೇತ ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗಾಗಿ ಇಂತಹ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ತೆ.